ಹುಲ್ಸೂರಿನಲ್ಲಿ ಅದ್ದೂರಿಯಾಗಿ ಜರುಗಿದ ರಾಮನವಮಿ ಭವ್ಯ ಶೋಭಾಯಾತ್ರೆ ಹಾಗೂ ಬೈಕ್ ರ್ಯಾಲಿ ಭರ್ಜರಿಯಾಗಿ ಜರುಗಿದೆ. ಹುಲ್ಸೂರಿನಲ್ಲಿ ರಾಮನವಮಿ ಅಂಗವಾಗಿ ಭವ್ಯ ಶೋಭಾಯಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಯುವಕರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಭಕ್ತಿಭಾವ ಮತ್ತು ಉತ್ಸಾಹದಿಂದ ಕಂಗೊಳಿಸಿತ್ತು. ಬೆಳಗ್ಗೆ ಶಿವಾಜಿ ವೃತ್ತದಿಂದ ಆರಂಭವಾದ ಬೈಕ್ ರ್ಯಾಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಅಲ್ಲಮಪ್ರಭುಗಳ ಶೂನ್ಯಪೀಠದವರೆಗೆ ಭರ್ಜರಿಯಾಗಿ ಸಾಗಿತ್ತು. ರಾಮ್ ನಾಮ್ ಘೋಷಣೆಗಳು, ಕೇಸರಿ ಧ್ವಜಗಳು ಹಾಗೂ ಯುವಕರ ಜೋಶ್ ಎಲ್ಲರ ಗಮನ ಸೆಳೆಯಿತು. ಬೈಕ್ ರ್ಯಾಲಿಯಲ್ಲಿ ನೂರಾರು ಯುವಕರು ಭಾಗವಹಿಸಿ ಧಾರ್ಮಿಕ ಭಾವನೆಯನ್ನು ವ್ಯಕ್ತಪಡಿಸಿದರು. ಹನುಮಾನ್ ದೇವಸ್ಥಾನದ ಎದುರು ಭಕ್ತರಿಗೆ ಪ್ರಸಾದ ವಿತರಣೆ ಕೂಡ ಮಾಡಲಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅದೇ ಸಂಜೆ 5 ಗಂಟೆಗೆ ಅಲ್ಲಮಪ್ರಭುಗಳ ಶೂನ್ಯಪೀಠ ಅನುಭವ ಮಂಟಪದಲ್ಲಿ ಶ್ರೀರಾಮ ಮತ್ತು ಬಜರಂಗ ಬಲಿಯ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ಭವ್ಯ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಈ ಮೆರವಣಿಗೆ ಮಹಾದೇವ ಮಂದಿರ, ಲಕ್ಷ್ಮೀ ಚೌಕ್, ಗಾಂಧಿ ವೃತ್ತ, ಬಸವನಕಟ್ಟೆ ಸೇರಿದಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಸಾಗಿತು. ಡಿಜೆ ಸೌಂಡ್ಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಸಂಭ್ರಮಿಸಿದ್ದು ಮಹಿಳೆಯರು ಮತ್ತು ಮಕ್ಕಳು ಸಹ ಉತ್ಸಾಹದಿಂದ ಭಾಗವಹಿಸಿದರು. ಭಕ್ತರಿಗಾಗಿ ಕುಡಿಯುವ ನೀರು ಮತ್ತು ಪ್ರಸಾದ ವ್ಯವಸ್ಥೆಯನ್ನು ವಿವಿಧ ಸಂಘಟನೆಗಳು ಒದಗಿಸಿವೆ. ಪೊಲೀಸ್ ಇಲಾಖೆ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು, ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಶೋಭಾಯಾತ್ರೆ ಶಾಂತಿಯುತವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಅನಿಲ್ ಭೂಸಾರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧೀರ್ ಕಡಾದಿ, ಲತಾ ಹರಕೋಡೆ, ಚಂದ್ರಕಾಂತ್ ದೇಟ್ನೆ, ಪ್ರಭುಲಿಂಗ್ ಕನಾಡೆ, ಬಜರಂಗ ದಳದ ಅಧ್ಯಕ್ಷ ಚಂದ್ರಶೇಖರ್ ಮಂಗ, ಅರವಿಂದ್ ಹರ್ಪಲೆ, ಸುನಿಲ್ ಕುಮಾರ್ ಕಡದಿ, ಜಗದೀಶ್ ದೇಟ್ನೆ, ವಿಜಯಕುಮಾರ್ ಸ್ವಾಮಿ, ಅನ್ಮೋಲ್ ಪಟ್ನೆ, ಅಜಯ್ ಚೌಕತೆ, ಬಸವರಾಜ್ ರಗಟೆ, ಕಾರ್ತಿಕ್ ಹೂಗಾರ್, ಅವಿನಾಶ್ ಮೇತ್ರೆ, ವಿಶಾಲ್ ಸಜ್ಜನ್, ಸಂದೀಪ್ ಬಿರಾದರ್, ಸಂತೋಷ್ ಗಾಯಕ್ವಾಡ್, ಸಿದ್ದರಾಮ್ ಪರ್ಸೆಟ್ಟೆ, ಕಲ್ಯಾಣಿ ದಾನ, ಲವಿ ಧರ್ಮಣೆ, ಮಹದೇವ್ ಕೌಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.